ಮಧುವಿನ ತಲೆ ಭುಜದ ಮೇಲೆ ಆನಿದ ತಕ್ಷಣ ಇನ್ನೂ ಕಂಫರ್ಟ್ ಆಗಿ ಕಿರಣ್ ಕೈ ಸುತ್ತ ತನ್ನ 2 ಕೈಗಳನ್ನು ಹಾಕಿ, ಬಾಲು, 5 ಗಂಟೆಗೆ ಫೋನ್ ಮಾಡಿದರೆ 1 ಗಂಟೆಯಲ್ಲಿ ಬರುತ್ತೇನೆ ಎಂದೆ. ನೀನು 1 ಗಂಟೆ ಎಂದರೆ ನಾವು 7-8 ಗಂಟೆ ಎಂದು ಲೆಕ್ಕ ಹಾಕಬೇಕೆಂದು ಚೆನ್ನಾಗಿ ಅರ್ಥವಾಯಿತು ರಾವಣ್ ಎಂದಳು ಕಣ್ಣು ಮುಚ್ಚಿಕೊಂಡೆ. ಓಹೋ, ಬಾಲು ಹತ್ತಿರ ಫೋನ್ ಮಾಡಿಸಿದ್ದು ನೀನೇನಾ? ನಾನು ಅನ್ಕೊಂಡಿದ್ದೆ ರ್ಯಾಬಿಟೇ ಅಂತ ಎಂದು ಮನಸ್ಸಿನಲ್ಲಿ ನಕ್ಕು ಮಧು ಸುತ್ತ ಪ್ರೇಮದಿಂದ ಕೈ ಹಾಕಿ, ಊಟ ಮಾಡಿದ್ದೀಯಾ ಎಂದು ಕೇಳಿದನು. ನೀನು ಮಾಡಿದ್ದೀಯಾ ಎಂದು ಕೇಳಿದಳು ಮಧು. ಹ್ಞೂ ಎಂದನು ಕಿರಣ್. ನೀನು ತಿನ್ನದಿದ್ದರೆ ನಾನು ಹೇಗೆ ತಿನ್ನುತ್ತೇನೆ ಎಂದಳು ಮಧು. ಎಷ್ಟೇ ದೂರವಿರಬೇಕೆಂದುಕೊಂಡರೂ ಹೊರಗೆ ಹಾಕಬಾರದು ಅಂದುಕೊಂಡರು ಅವಳಲ್ಲಿರುವ ಪ್ರೀತಿ ಯಾವುದೋ ಒಂದು ರೂಪದಲ್ಲಿ ಹೊರಬರುತ್ತಲೇ ಇದೆ. ಮಧುಗೆ ಚೆನ್ನಾಗಿ ಅರ್ಥವಾಯಿತು ಕಿರಣ್ ಎಂದರೆ ತನಗೆ ಇಷ್ಟವಲ್ಲ, ಪ್ರಾಣ ಎಂದು. ಅವನಿಲ್ಲದೆ ಬದುಕಲಾರೆನೆ ಎಂದು. ನಂತರ ಏನಾಗುತ್ತದೋ ನಂತರದ ಮಾತು. ಈ ಕ್ಷಣಕ್ಕೆ ತಾನು ಕಿರಣ್ಣನ್ನು ಹತ್ತಿರವಾಗಿ ಫೀಲ್ ಮಾಡುತ್ತಿದ್ದಾಳೆ. ಈ ಸಂತೋಷ ಸಾಕು ಅಂದುಕೊಳ್ಳುತ್ತಾ ಕಿರಣ್ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಮಧು. ಕಿರಣ್ ಬ್ಯಾಗ್ ತೆಗೆದು ಬಾಕ್ಸ್ ಅನ್ನು ಮಧುಗೆ ನೀಡಿದನು. ಆ ಬಾಕ್ಸ್ ನೋಡಿ ಮಧುವಿನ ನಿದ್ದೆ ಮತ್ತು ಹಾರಿ ಹೋಯಿತು. ನನಗೋಸ್ಕರವಾ ಎಂದಳು ಮಧು. ಹೌದು ಎಂದನು ಕಿರಣ್. ಯಾಕೆ ರಾವಣ್? ನೀನು ಮತ್ತೆ ಹೋದಾಗ ತರಬಹುದಿತ್ತಲ್ಲವೇ ನನ್ನ ಫೋನ್? ಈ ಮೊದಲೇ ಹೊಸದು ಯಾಕೆ? ದುಡ್ಡು ದಂಡ ಎಂದು ಒಂದೇ ಸೆಕೆಂಡ್ ತಡೆದು, ಹೋಯ್, ಇದನ್ನು ನನ್ನ ಸ್ಯಾಲರಿಯಲ್ಲಿ ಕಟ್ ಮಾಡುತ್ತೀಯಾ ಎಂದು ಅನುಮಾನದಿಂದ ಕೇಳಿದಳು. ಮಾಡುವುದಿಲ್ಲ ಬಿಡು, ಅಳಬೇಡ. ಇದು ನೀನು ನನ್ನ ಕೆಲಸಗಳನ್ನು ಮಾಡ್ತಿದ್ದೀಯಲ್ಲ, ನನ್ನ ಗಿಫ್ಟ್ ಎಂದು ತಿಳಿ. ನಾಳೆ ಸಿಮ್ ತೆಗೆದುಕೊಂಡು ಹಾಕಿಕೊ ಎಂದನು ಕಿರಣ್. ನಾನು ಗಿಫ್ಟ್ಗಳಿಗಾಗಿ ನಿನ್ನ ಕೆಲಸಗಳನ್ನು ಮಾಡುತ್ತಿಲ್ಲ ಎಂದಳು ಮಧು. ಗೊತ್ತು ರ್ಯಾಬಿಟ್, ಬಿಡು ಎಂದನು. ನಾನು ಬೇಕಂತಲೇ ತೆಗೆದುಕೊಂಡೆ, ಬೇರೆಯವರ ಫೋನ್ ಕೇಳುವುದು ಯಾಕೆ ಎಂದು ಕಿರಣ್ ಕೋಟ್ ಮತ್ತು ಟೈ ತೆಗೆಯುತ್ತಾ ಹೇಳಿದನು. ನೀನು ಒಂದೇ ಸಲ ತಿಂದು ಹೋಗಿ ಮಲಗು, ನನಗೂ ನಿದ್ದೆ ಬರುತ್ತಿದೆ ಎಂದಳು ಮಧು. ಏನೋ ರೆಸ್ಟ್ ಬೇಕೆಂದೆ, ಮಲಗದೆ ಯಾಕೆ ಕುಳಿತಿದ್ದೀಯಾ ಎಂದು ಕಿರಣ್ ಕೇಳಿದನು. ನಾನು ಮಲಗಿದರೆ ನೀನು ಉಪವಾಸ ಮಲಗುತ್ತೀಯಾ ಎಂದು ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಎಂದು ಮಧು ಕಿಚನ್ಗೆ ಹೋಗಿ ಓವನ್ನಲ್ಲಿ ಕರಿಗಳನ್ನು ಬಿಸಿ ಮಾಡುತ್ತಾ ಹೇಳಿದಳು. ಕಿರಣ್ ಕೂಡ ಮಧುವಿನ ಹಿಂದೆ ಕಿಚನ್ಗೆ ಹೋದನು. ನಾನು ಹಸಿವಿನಿಂದ ಮಲಗಿದರೆ ನಿನಗೇನಂತೆ ಎಂದು ಹಿಂದೆ ನಿಂತು ಸೊಂಟದ ಸುತ್ತ ಕೈ ಹಾಕಿ ಮಧು 1 ಸೆಕೆಂಡ್ ಟೆನ್ಷನ್ ಆಗಿ ಕೈ ಬಿಡಿಸಿಕೊಳ್ಳಲು ಹೋದಳು. ಆದರೆ ತಾನು ಬಿಡಿಸಿಕೊಂಡರೂ ಆ ಹಿಡಿತ ಸಡಿಲವಾಗದು ಎಂದು ತಿಳಿದು ಸುಮ್ಮನಾದಳು. ಹಾಗೆಯೇ ಮುಂದಕ್ಕೆ ತಿರುಗಿ ಕಿರಣ್ ಮೇಲೆ ಕೈ ಹಾಕಿ, ಏನು ಮಾಡ್ತಿದ್ದೀಯಾ ರಾವಣ್ ಹಾ ಎಂದು ಕಣ್ಣು ಸನ್ನೆ ಮಾಡುತ್ತಾ ಕೇಳಿದಾಗ ಕಿರಣ್ ಕೂಡ ಅದೇ ಮೂಡ್ನಲ್ಲಿ, ನೀನು ಅಂದುಕೊಳ್ಳುತ್ತಿರುವುದನ್ನೇ ಮಾಡುತ್ತಿದ್ದೇನೆ ರ್ಯಾಬಿಟ್ ಎಂದನು. ಹಾಗೆಯೇ ಕಣ್ಣು ತಿರುಗಿಸುತ್ತ, ಮರ್ಯಾದೆಯಿಂದ ಕೈ ತೆಗೆ, ಇಲ್ಲದಿದ್ದರೆ ಬಿಸಿ ಮುಟ್ಟಿಸುತ್ತೇನೆ ಎಂದಳು ಮಧು. ಆಗುವ ಕೆಲಸವಿದ್ದರೆ ಹೇಳು ಎಂದನು ಕಿರಣ್ ಇನ್ನೂ ಹತ್ತಿರಕ್ಕೆ ಬಂದು. ರಾವಣ್, ಮಾಡ್ತಿದ್ದೀಯಾ ಬಿಡು ಎನ್ನುತ್ತಾ ಯಾರಾದರೂ ಬರ್ತಾರೋ ಎಂಬ ಟೆನ್ಷನ್ನಲ್ಲಿ ಬಾಗಿಲಿನ ಕಡೆ ನೋಡಿದಳು. ಕಿರಣ್ ಅದನ್ನೇನೋ ಗಮನಿಸದೆ ಮಧುವನ್ನೇ ನೋಡುತ್ತಿದ್ದಾನೆ. ಬಿಡು ರಾವಣ್ ಎಂದು ಮುಂದಕ್ಕೆ ಬಾಗಿ ವಾಸನೆ ನೋಡಿದಳು. ಮದ್ಯ ಕುಡಿದು ಹೀಗೆ ಮಾಡುತ್ತಿದ್ದಾನೆ ಎಂದು. ಮಧು ಹತ್ತಿರಕ್ಕೆ ಬರುತ್ತಲೇ ಹಾ ಎಂದು ಬಾಯಿ ತೆರೆದು ಗಾಳಿಯನ್ನು ಮಧುವಿನ ಮುಖದ ಮೇಲೆ ಬಿಟ್ಟು, ವಾಸನೆ ಬಂದಿದೆಯಾ ಎಂದು ಕೇಳಿದನು. ಮದ್ಯ ಕುಡಿದಿಲ್ಲ, ಮತ್ತೆ ಇದೇನು ಎಂದಳು ಮಧು. ಸುಮ್ಮನೆ ಅಷ್ಟೇ, ಮತ್ತಾಗಿ ಮೆತ್ತಗೆ ನೀನು ಪಕ್ಕದಲ್ಲಿದ್ದರೆ ಇನ್ನು ಮದ್ಯದ ಅವಶ್ಯಕತೆ ಏನಿದೆ ಎಂದು ಗಟ್ಟಿಯಾಗಿ ಅಪ್ಪಿಕೊಂಡು, ಹಬ್ಬ, ಅತ್ತಿ ಕೂಡ ಇಷ್ಟು ಮೆತ್ತಗಿರುವುದಿಲ್ಲ, ಹಾಗೆ ಹೇಗೆ ಹುಟ್ಟಿದೆಯೋ ಎಂದು ನಗುತ್ತಾ, ನಿಮ್ಮ ಪೇರೆಂಟ್ಸನ್ನು ಕೂಡ 1 ಬಾರಿ ನೋಡಬೇಕು, ನೀನು ಯಾರ ಹೋಲಿಕೆಯೋ ತಿಳಿಯಬೇಕು. ಅಸಲಿಗೆ ಮೊದಲು ನಿನ್ನನ್ನು ಟೆಸ್ಟ್ಗೆ ಕಳುಹಿಸಬೇಕು, ಇಷ್ಟು ಮೆತ್ತಗೆ ಯಾಕಿರುತ್ತೀಯಾ ಎಂದು ರಿಸರ್ಚ್ ಮಾಡಬೇಕು ಎಂದನು ಕಿರಣ್ ನಗುತ್ತಾ. ಹಾ ರಾವಣ್, ನಿನಗೆ ಹುಚ್ಚು ಹಿಡಿದಿದೆ ಬಿಡು ಎಂದಳು. ಈ ರ್ಯಾಬಿಟ್ಗೆ ಅರ್ಥವಾಗುತ್ತಿಲ್ಲ, ನಾನು ತೆಗೆಯುತ್ತಲೇ ಇದ್ದೇನೆ, ನಿನ್ನ ಬಾಡಿ ಮತ್ತೆ ಅಯಸ್ಕಾಂತದಂತೆ ಎಳೆದುಕೊಳ್ಳುತ್ತಿದೆ ಎನ್ನುತ್ತಾ ತುಂಬ ಹೊತ್ತು ಸತಾಯಿಸುತ್ತಲೇ ಇದ್ದನು. ಇದೆಲ್ಲವನ್ನು ಹೊರಗೆ ನಿಂತು ನೋಡಿದ ಕಾವೇರಿ ತನ್ನ ರೂಮಿಗೆ ಹೋಗಿ ಮತ್ತೆ ಕವರ್ ಓಪನ್ ಮಾಡಿ ನೋಡಿದಳು. ಡಿಟೆಕ್ಟಿವ್ ಕೊಟ್ಟ ಕವರ್. ರಾತ್ರಿ 8 ಗಂಟೆಗೆ ಕೊಟ್ಟಿದ್ದನ್ನು ಇಲ್ಲಿಯವರೆಗೆ 100 ಬಾರಿ ನೋಡಿದ್ದಾಳೆ. ಸಿಕ್ಕಾಪಟ್ಟೆ ಸಂತೋಷದಲ್ಲಿದ್ದಾಳೆ. ಮಧು ಸೀತಾಳ ಮಗಳು ಎಂದರೆ
ಆ ಹರ್ಷನ ಸೋದರ ಸೊಸೆ. ಈ ಕಾರಣ ಸಾಕು ಅವರ ಮಧ್ಯೆ ಗೋಡೆ ಕಟ್ಟಲು. ಉಮಾ ನನಗೆ ವಾರ್ನಿಂಗ್ ಕೊಟ್ಟು ಒಳ್ಳೆಯ ಕೆಲಸ ಮಾಡಿದೆ. ಇಲ್ಲದಿದ್ದರೆ ನಾನು ಆ ಡಿಟೆಕ್ಟಿವ್ಗೆ ಕ್ಲಾಸ್ ತೆಗೆದುಕೊಳ್ಳುತ್ತಲೇ ಇರಲಿಲ್ಲ. ಅವನು ನನ್ನ ಕೆಲಸ ಇಷ್ಟು ಬೇಗ ಮುಗಿಸುತ್ತಲೇ ಇರಲಿಲ್ಲ. ಈಗ ನೋಡಿ ಈ ಕಾವೇರಿ ಆಟ ಎಂದುಕೊಳ್ಳುತ್ತಾ, ಮಧು ನಿನ್ನನ್ನು ಕಿರಣ್ ಕೈಯಿಂದಲೇ ಹೇಗೆ ಕುತ್ತಿಗೆ ಹಿಡಿದು ಹೊರಗೆ ಹಾಕಿಸುತ್ತೇನೆ ನೋಡು ಎನ್ನುತ್ತಾ ವಿಲಾಸವಾಗಿ ನಕ್ಕಳು. ಈಗ ಊಟ ಮಾಡುತ್ತೀಯಾ ಅಥವಾ ಈ ವೇಷಗಳಲ್ಲೇ ಮುಗಿಸುತ್ತೀಯಾ ಎಂದಳು ಮಧು ಕೋಪದಿಂದ. ವೇಷಗಳೆಲ್ಲ ಯಾಕೆ, ಮುಗಿಸುತ್ತೇನೆ ರಾಬಿಟ್, ಫುಲ್ ಮೀಲ್ಸ್ ಮಾಡಿಯೇ ಮಾಡುತ್ತೇನೆ. ಸ್ವಲ್ಪ ಸಮಾಧಾನ ತಾಳು, ಸಮಯ ಬರಬೇಕಲ್ಲವೇ ಎಂದನು ಕಿರಣ್ ಮಧುಗೆ ಕಣ್ಣು ಹೊಡೆಯುತ್ತಾ. ಕಿರಣ್ ತುಂಟಾಟಕ್ಕೆ ಮಧು ನಗುತ್ತಾ, ಸಾಕು ಬಿಡು, ನಡೆ ಊಟಕ್ಕೆ ಮಾಡುವೆಯಂತೆ ಎನ್ನುತ್ತಾ ಸಾರುಗಳನ್ನು ತೆಗೆದುಕೊಂಡು ಡೈನಿಂಗ್ ಟೇಬಲ್ ಹತ್ತಿರ ಹೋದಳು. ಕಿರಣ್ ಕೂಡ ಮಧು ಹಿಂದೆಯೇ ಹೋಗಿ ಊಟಕ್ಕೆ ಕುಳಿತನು. ಬಡಿಸುತ್ತಿದ್ದ ಮಧುನನ್ನು ನೋಡಿ, ನೀನು ಕೂಡ ಕುಳಿತುಕೋ ಎಂದು ಅವಳನ್ನು ಬಲವಂತವಾಗಿ ಕೂರಿಸಿ ಅವಳಿಗೂ ಊಟ ಬಡಿಸಿದನು. ಇಬ್ಬರು ಮಾತನಾಡುತ್ತಾ ಊಟ ಮುಗಿಸಿದರು. ಅತ್ತ ಉಮಾ ಅವರು ಊರಿನಿಂದ ಹೊರಟರು. ಇತ್ತ ಚೌಧರಿ ಕೂಡ ಹೊರಟರು. ಅವರು ಮೊದಲೇ ರಾಘವನಿಗೆ ಹೇಳಿದ್ದರು, ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಮಗಳ ಮುಖ ಕಾಣುವಂತಹ ಮನೆ ಬೇಕು ಎಂದು. ಅದಕ್ಕಾಗಿ ರಾಘವ ತುಂಬ ಹೆಚ್ಚಿನ ಹಣ ನೀಡಿ ಹರ್ಷನ ಮನೆಯ ಮುಂದಿನ ಮನೆಯನ್ನೇ ಖರೀದಿಸಿದನು. ಅದು ಹೊಸದಾಗಿ ಕಟ್ಟಿದ ಮನೆಯಾಗಿದ್ದರಿಂದ ರಿಮ್ಯಾಡಲ್ ಮಾಡುವ ಅವಶ್ಯಕತೆಯೂ ಇಲ್ಲದೆ ತಕ್ಷಣ ವಾಸಿಸಲು ಅನುಕೂಲವಾಗಿತ್ತು. ಅದಕ್ಕೆ ಆ ಮನೆಗೆ ಬರುತ್ತಿದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಬೆಡ್ ಇಳಿಯಲು ಸೋಮಾರಿತನವಾಗಿ 1 ನಿಮಿಷ ಹಾಗೆಯೇ ಕುಳಿತ ಮಧುಗೆ ರಾತ್ರಿ ಕಿರಣ್ ಮಾಡಿದ ತುಂಟಾಟ ನೆನಪಾಗಿ ಮುಖದ ಮೇಲೆ ತನ್ನಷ್ಟಕ್ಕೆ ತಾನೇ ನಗು ಬಂದಿತ್ತು. ದೂರಾದ ಸೋಮಾರಿತನದಿಂದ ಮೈಯೆಲ್ಲ ಆಕ್ಟಿವ್ ಆದ ತಕ್ಷಣ ಬೆಡ್ ಇಳಿದು ಅಶೋಕ್ ಅವರನ್ನು ನೋಡಲು ಹೋದಳು. ಅಲ್ಲಿ ಆಗಲೇ ಇದ್ದ ಕಾವೇರಿಯನ್ನು ನೋಡಿ ಆಶ್ಚರ್ಯಪಟ್ಟಳು. ಅಶೋಕ್ ಅವರಿಗೆ ಸ್ನಾನ ಮುಗಿಸಿ ಡ್ರೆಸ್ ಮಾಡುತ್ತಿದ್ದರು. ಆಂಟಿ, ನಿಮಗೇಕೆ ಶ್ರಮ, ನಾನು ಇದೀನಲ್ಲ ಎಂದಳು ಮಧು. ಬಾಚಣಿಗೆ ಎಲ್ಲಿ ಎಂದು ಕೂಗುತ್ತಾ, ಕೆಲಸದವರ ಮೇಲೆ ಜವಾಬ್ದಾರಿ ಬಿಟ್ಟರೆ ನಮ್ಮವರನ್ನೇ ನಮ್ಮಿಂದ ದೂರ ಮಾಡಿಬಿಡುತ್ತಾರೆ ಎಂದು ನನಗೂ ನಿನ್ನೆಯೇ ಹೊಸದಾಗಿ ತಿಳಿಯಿತು ಮಧು. ಅದಕ್ಕೆ ಇನ್ಮುಂದೆ ನನ್ನವರನ್ನು ನಾನೇ ಜಾಗ್ರತೆಯಿಂದ ನೋಡಿಕೊಳ್ಳಬೇಕು ಎಂದುಕೊಂಡಿದ್ದೇನೆ ಎಂದು ಕಾವೇರಿ ಪ್ರತಿಯೊಂದು ಮಾತನ್ನು ಒತ್ತಿ ಒತ್ತಿ ಹೇಳಿದಳು. ಆ ಮಾತುಗಳು ನೇರವಾಗಿ ಮಧುವಿನ ಹೃದಯಕ್ಕೆ ತಾಗಿ ನೋವಾಗಿದ್ದರೂ ಅದನ್ನು ನಿಯಂತ್ರಿಸಿಕೊಂಡು ಹಾಗೆಯೇ ನಿಂತಳು. ಅಶೋಕ್ ಅವರಿಗೂ ಕಾವೇರಿ ಮಧು ಜೊತೆ ಹಾಗೆ ಮಾತನಾಡಿದ್ದು ಇಷ್ಟವಾಗಲಿಲ್ಲ. ಆದರೆ ಅವರು ಏನು ಮಾಡಬಲ್ಲರು? ಹಾಗೆ ಮಾತನಾಡಬೇಡ ಎಂದು ಹೇಳುವ ಸ್ಥಿತಿಯಲ್ಲಿ ಇಲ್ಲದ ಕಾರಣ ಇನ್ನೂ ಹೆಚ್ಚು ಸಂಕಟಪಟ್ಟರು. ಬಾಲುಗೂ ಮಧುವನ್ನು ನೋಡಿ ಬೇಸರವಾಯಿತು. ನಾವು ಎಷ್ಟೇ ಪ್ರೀತಿಯಿಂದ ಇದ್ದರೂ ಸಂಬಳ ಪಡೆಯುತ್ತಿದ್ದರೆ ಕೆಲಸದವರೇ ಎನ್ನುತ್ತಾರೆ. ಡಾಕ್ಟ್ರಮ್ಮ, ಅವರಿವರ ಮಾತುಗಳಿಗೆ ನೀವು ಬೇಸರ ಪಡಬೇಡಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಕಿರಣ್ ಹೇಳುವಷ್ಟರಲ್ಲಿ ಕಾಫಿ ತೆಗೆದುಕೊಂಡು ಹೋಗಿ ಕೊಟ್ಟು, ಕಿರಣ್, ನಿನ್ನ ಡ್ರೆಸ್ ತೆಗೆದಿಟ್ಟಿದ್ದೇನೆ. ನೀನು ರೆಡಿಯಾಗಿ ಕೆಳಗೆ ಬಂದರೆ ನಿನಗಿಷ್ಟವಾದ ತಿಂಡಿಗಳು ಬಿಸಿಯಾಗಿ ನಿನಗಾಗಿ ಕಾಯುತ್ತಿವೆ. ನೀನು ಬೇಗ ಎದ್ದು ಫ್ರೆಶ್ ಆಗು ಎಂದು ಕಾವೇರಿ ಆತುರಪಡಿಸಿದಳು. ಕಿರಣ್ ಕಾಫಿ ಕುಡಿಯುತ್ತಾ, ಅಮ್ಮನಿಗೆ ಏನಾಯಿತು ಎಂದು ಮನಸ್ಸಿನಲ್ಲಿ ಅಂದುಕೊಂಡು, ರ್ಯಾಬಿಟ್ ಇರುವಾಗ ನಿಮಗೇಕೆ ಈ ಶ್ರಮ ಅಮ್ಮ, ಅದು ನೋಡಿಕೊಳ್ಳುತ್ತದೆ ಅಲ್ವಾ, ನೀವೀಗಲಾದರೂ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಎಂದನು ಕಿರಣ್. ಕೆಲಸದವರನ್ನು ತಂದು ಅಮ್ಮನಿಗೆ ವಿಶ್ರಾಂತಿ ಕೊಡುವುದಲ್ಲ ಕಿರಣ್, ಸ್ವತಃ ಮನುಷ್ಯರನ್ನು ತಂದು ನನಗೆ ವಿಶ್ರಾಂತಿ ಕೊಡು. ಈ ಮನೆಯ ಜವಾಬ್ದಾರಿಗಳನ್ನು ನನ್ನ ಸೊಸೆಗೆ ಒಪ್ಪಿಸು, ಆಗ ನಾನು ಹಾಯಾಗಿ ವಿಶ್ರಾಂತಿ ಪಡೆಯುತ್ತೇನೆ ಎಂದಳು ಕಾವೇರಿ. ರ್ಯಾಬಿಟ್ಟನ್ನು ಕೆಲಸದವರ ಜೊತೆ ಹೋಲಿಸಿದ ಕೂಡಲೇ ಕಿರಣ್ ಮನಸ್ಸಿಗೂ ಒಂದು ಕ್ಷಣ ಚುರುಕೆಂದಿತು. ಆದರೆ ಹಿರಿಯರ ಮೇಲಿನ ಗೌರವದಿಂದ ಏನೂ ಮಾತನಾಡಲಾಗಲಿಲ್ಲ. ಇವೆಲ್ಲವನ್ನು ಗೋಡೆಯ ಪಕ್ಕದಲ್ಲಿ ನಿಂತು ಮಧು ಕೇಳಿಸಿಕೊಳ್ಳುತ್ತಲೇ ಇದ್ದಳು. ರಾವಣ್ ಏನು ಮಾತನಾಡದೆ ಸುಮ್ಮನೆ ನಿಂತಿದ್ದನ್ನು ನೋಡಿ ಮಧು ಅಲ್ಲಿಂದ ಹೊರಟು ಹೋದಳು. ಅವಳ ಅರಿವಿಲ್ಲದೆಯೇ ಕಣ್ಣಲ್ಲಿ ನೀರು ಬರುತ್ತಿತ್ತು. ಆ ನೀರು ಕಾವೇರಿ ತನ್ನನ್ನು ಕೆಲಸದವಳು ಎಂದು ಕರೆದಿದ್ದಕ್ಕಲ್ಲ. ಅದನ್ನು ಕೇಳಿಸಿಕೊಂಡು ರಾವಣ್ ಕೂಡ ಏನು ಮಾತನಾಡದಿದ್ದು ಮಧುಗೆ ಅಪಾರ ನೋವುಂಟು ಮಾಡಿತು. ಬರುತ್ತಿರುವ ಕಣ್ಣೀರನ್ನು ಒರೆಸಿಕೊಂಡು ಅಡುಗೆ ಮನೆಯಲ್ಲಿ ತರಕಾರಿಗಳ ಮೇಲೆ ತನ್ನ ಕೋಪ ಮತ್ತು ಬೇಸರವನ್ನು ತೋರಿಸಲು ಶುರು ಮಾಡಿದಳು.
ಕಾವೇರಿ ಹೋದ ತಕ್ಷಣ ಕಿರಣ್ ಫ್ರೆಶ್ ಆಗಿ ಬಂದು ಡ್ರೆಸ್ ನೋಡಿದ ತಕ್ಷಣ ಈ ರ್ಯಾಬಿಟ್ ಕಾಣುತ್ತಿಲ್ಲವಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಅವಳನ್ನು ಕರೆಯಲು ಶರ್ಟ್ ಬಟನ್ಸ್ಗಳನ್ನು ಕಿತ್ತು ಹಾಕಿ ರ್ಯಾಬಿಟ್ ರ್ಯಾಬಿಟ್ ಎಂದು ಇಡೀ ಮನೆ ಪ್ರತಿಧ್ವನಿಸುವಂತೆ ಕಿರುಚಿದನು ಕಿರಣ್. ಎಲ್ಲವನ್ನೂ ಅವರ ಅಮ್ಮನವರೇ ಸರಿಪಡಿಸಿದ್ದಾರೆ ಅಲ್ವಾ, ಮತ್ತೆ ಇವನಿಗೇನು ನೆನಪಾಯಿತೋ ಕೂಗಾಡಿಕೊಳ್ಳಲು. ನಾನು ಹೋಗಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡರೂ ಎರಡನೇ ಕ್ಷಣಕ್ಕೆ ಮನಸ್ಸು ರಾವಣ್ ಹತ್ತಿರವೇ ಓಡಿದ್ದರಿಂದ ಮೇಲೆ ಹೋಗಿ ಏನು ಎಂದು ಸ್ವಲ್ಪ ಕೋಪದಿಂದ ಕೇಳಿದಳು. ದನಿ ವ್ಯತ್ಯಾಸವಾಗಿದೆಯಲ್ಲೇ ಎಂದ ಕಿರಣ್ ಮಧುವಿನ ಕಡೆ ವಿಚಿತ್ರವಾಗಿ ನೋಡುತ್ತಾ. ಈಗ ಅದನ್ನು ಕೇಳಲಿಕ್ಕ ಕರೆತಿದ್ದು ಸರ್ ಎಂದಳು ಮಧು. ಸರ್ರಾ, ಈ ಹೊಸ ಕರೆಯುವಿಕೆ ಎಲ್ಲಿಂದ ಬಂತೆ ರ್ಯಾಬಿಟ್ ಎಂದ ಕಿರಣ್. ಕೆಲಸದವರಿಗೆ ಮಾಲೀಕರು ಸರ್ ಅಲ್ವಾ ಸರ್ ಎಂದು ಸಾಲಿಸಿ ನಿಮ್ಮನ್ನು ಹೀಗೆ ಕರೆಯಬೇಕೆಂದು ನನಗೆ ಇಂದು ಬೆಳಿಗ್ಗೆಯೇ ಜ್ಞಾನೋದಯವಾಯಿತು ಎಂದಳು ಮಧು. ಅಮ್ಮನ ಮಾತುಗಳನ್ನು ಮಧು ಕೇಳಿಸಿಕೊಂಡಿದ್ದಾಳೆಂದು ಕಿರಣ್ಗೆ ಅರ್ಥವಾಯಿತು. ಮಧು ಹತ್ತಿರ ಬಂದು, ಹೌದಾ, ಹಾಗಾದರೆ ನಿನ್ನ ಯಜಮಾನ ಹೇಳುತ್ತಿದ್ದಾನೆ, ಈ ಬಟನ್ಸ್ಗಳನ್ನು ಬೇಗ ಹೊಲಿ ಎಂದು ಎದುರು ನಿಂತನು. ಮಧು ಕಬೋರ್ಡ್ ಹತ್ತಿರ ಹೋಗಿ ಬಾಕ್ಸ್ ತೆಗೆದು ಅದರಲ್ಲಿರುವ ಸೂಜಿ ಮತ್ತು ಶರ್ಟ್ ಮ್ಯಾಚ್ ಆಗುವ ದಾರ ತೆಗೆದುಕೊಂಡು ಬಂದು ಶರ್ಟ್ ಕಳಚಿಕೊಡು ಎಂದಳು ಕಿರಣ್ ಕಡೆ ನೋಡಿ. ಕಳಚಿ ಹಾಕಿಕೊಳ್ಳುವಷ್ಟು ಸಮಯವೂ ಇಲ್ಲ, ತಾಳ್ಮೆಯೂ ಇಲ್ಲ, ಹೀಗೆಯೇ ಮಾಡು ಎಂದ ಕಿರಣ್.